ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲಿಗೆ ಸೂರಿ ಸೀತಾ ಹತ್ರ ಬಂದ್ಬಿಟ್ಟು, ನೋಡು ಸೀತಾ, ಭಾರ್ಗವಿ ನನಗೆ ಎಲ್ಲ ವಿಷಯನೂ ಹೇಳಿದ್ದಾಳೆ. ನಾನು ಅವತ್ತೇ ನಿರ್ಧಾರ ಮಾಡಿಬಿಟ್ಟೆ. ಸಿಹಿ ನನ್ನ ಮೊಮ್ಮಗಳು, ನಮ್ಮ ಮನೆಯ ಮಗು, ನನ್ನ ಮೊಮ್ಮಗನ ಮಗು, ನಮ್ಮ ಮನೆಯ ನಗು ಕಣಮ್ಮ. ನಿಂಗೆ ಅನ್ಸತ್ತೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿದ್ಯೂ ಕೂಡ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅಮ್ಮ, ನಾನು ಅಷ್ಟೊಂದು ಕಟುಕನೇನಮ್ಮ ಅಂತ ಸೂರಿ ಕೇಳ್ತಾರೆ. ಆಗ ಸೀತಾ, ತಾತ ಅದು ಹಾಗಲ್ಲ ಅಂತ ಹೇಳ್ತಾಳೆ. ಆಗ ಸೂರಿ, ಮತ್ತೆ ನಿಂಗೆ ಯಾಕೆ ಆತಂಕ? ಮಗು ವಿಷಯದಲ್ಲಿ ನೀನು ಅಷ್ಟೊಂದು ಗೊಂದಲ ಇಟ್ಕೋಬೇಡಮ್ಮ ಅಂತ ಸೂರಿ ಹೇಳ್ತಾರೆ. ಆಗ ಭಾರ್ಗವಿ, ಮಾವಯ್ಯ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ಎಲ್ಲರೂ ಸೀತಾಗೋಸ್ಕರ ಕಾಯ್ತಾ ಇದ್ದಾರೆ. ಸೀತಾ, ನಿನ್ನ ಮಾತೆಲ್ಲ ಮುಗಿತಾ? ಇನ್ನೇನಾದರೂ ಕನ್ಫ್ಯೂಷನ್ಸ್ ಇದೆಯಾ ಅಂತ ಭಾರ್ಗವಿ ಕೇಳ್ತಾಳೆ. ಆಗ ಸೂರಿ, ಇನ್ನೇನು ಕನ್ಫ್ಯೂಷನ್ಸ್ ಇರೋದಕ್ಕೆ ಸಾಧ್ಯ? ನಾನು ಸ್ಪಷ್ಟವಾಗಿ ಎಲ್ಲದನ್ನು ಹೇಳಿದ್ದೀನಲ್ಲ ಅಂತ ಸೂರಿ ಹೇಳಿದರೆ, ಆಗ ಭಾರ್ಗವಿ ಕೂಡ ಅದನ್ನೇ ಮಾವಯ್ಯ ನಾನು ಹೇಳ್ತಿರೋದು ಅಂತ ಸೂರಿಗೆ ಹೇಳ್ತಾಳೆ. ನೀನೇ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ದೊಡ್ಡವರ ಆಶೀರ್ವಾದನ ಮಾತುಗಳನ್ನ ಆಶೀರ್ವಾದ ಅಂತ ತಿಳ್ಕೋಬೇಕು. ಸುಮ್ಮನೆ ಗಾಬರಿ ಆಗ್ತಾ ಇದೆಯಾ ಅಂತ ಭಾರ್ಗವಿ ಸೀತಾಗೆ ಹೇಳ್ತಾಳೆ. ಇನ್ನು ಸೂರಿ ಭಾರ್ಗವಿ, ಹೊತ್ತಾಯ್ತು ಬಾರಮ್ಮ, ಇವತ್ತು ನನ್ನ ದೊಡ್ಡ ಮಗ ಇಂದ್ರ ಮತ್ತೆ ವಾಣಿ ಮದುವೆ ಆಗಿದ್ದ ದಿನ. ಅವರಿಬ್ರು ಇಲ್ಲ ಅನ್ನೋ ಕೊರತೆನ ನಿಮ್ಮಿಬ್ರಲ್ಲಿ ನಾನು ಕಾಣ್ತಾ ಇದ್ದೀನಿ. ವಾಣಿ ನಮ್ಮನೆಯಲ್ಲಿ ಇಲ್ಲ ಅನ್ನೋ ಕೊರಗನ್ನ ನೀಗ್ಸೋಕೆ ಆ ಭಗವಂತ ನಿನ್ನನ್ನು ಕಳಿಸಿದಾನಮ್ಮ ಸೀತಾ, ಅಲ್ವೇ ನಮ್ಮ ಭಾರ್ಗವಿ ಅಂತ ಸೂರಿ ಕೇಳಿದಾಗ, ಹ್ಞೂ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ಸೂರಿ, ಸೀತಾ ನೋಡೋದಕ್ಕೆ ಸೇಮ್ ನಮ್ಮ ವಾಣಿ ಥರಾನೇ ಕಾಣಿಸ್ತಾ ಇದೆಯಮ್ಮ ಅಂತ ಹೇಳ್ತಾರೆ. ಇನ್ನು ಆ ಸಮಯದಲ್ಲಿ ಭಾರ್ಗವಿ, ನೀನು ವಾಣಿ ಥರ ಇದೆಯಾ ಅಂದಮೇಲೆ ಅವಳು ಅನುಭವಿಸಿದ ಪ್ರತಿಯೊಂದು ಕ್ಷಣನೂ ಕೂಡ ನೀನು ಅನುಭವಿಸಲೇಬೇಕು ಅಲ್ವಾ ಸೀತಾ? ವೆಲ್ಕಮ್ ಟು ಹೋಮ್ ಅಂತ ಭಾರ್ಗವಿ ಮನಸ್ಸಲ್ಲಿ ಮಾತಾಡ್ಕೋತಾಳೆ. ಇನ್ನು ಸೀತಾ ಸೂರಿ ಹತ್ರ, ತಾತ, ನನ್ನ ಗೊಂದಲಗಳನ್ನೆಲ್ಲ ನೀವು ದೂರ ಮಾಡಿಬಿಟ್ರಿ. ನಿಮಗೆ ನೋವು ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಸೂರಿ ಕಾಲ್ಗೆ ಬಿದ್ದು ಆಶೀರ್ವಾದನ ಪಡ್ಕೋತಾಳೆ. ಆಗ ಸೂರಿ ಇದ್ದೋರು, ನೀನು ನನಗೆ ನೋವು ಮಾಡಿಲ್ಲಮ್ಮ, ನಮ್ಮ ಮನೆಯಲ್ಲಿ ನಗುವನ್ನು ತುಂಬೋದಕ್ಕೆ ಬರ್ತಾ ಇದೆಯಾ, ಬಾಬಾ ರಾಮ ಕಾಯ್ತಾ ಇರ್ತಾನೆ ಅಂತ ಹೇಳಿ ಸೂರಿ ಮತ್ತೆ ಭಾರ್ಗವಿ ಸೀತನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ಸೀತನ ಮಂಟಪದಲ್ಲಿ ಕರ್ಕೊಂಡು ಬಂದು ಕೂರಿಸಿ ಸೂರಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಆಗ ಪುರೋಹಿತರು ಗಟ್ಟಿ ಮೇಳ ಅಂತ ಹೇಳ್ತಾರೆ. ಆಗ ರಾಮ್ ಸೀತಾಗೆ ತಾಳಿನ ಕಟ್ತಾನೆ. ಸಿಹಿ ಅಕ್ಷತೆ ಕಾಳು ಹಾಕ್ತಾ ಹಾಕ್ತಾ ಹಿಂದೆ ಸರಿದು ಬಿಡ್ತಾಳೆ. ಜನಗಳ ಮಧ್ಯದಲ್ಲಿ ಸಿಹಿ ಕಳೆದೋಗ್ಬಿಡ್ತಾಳೆ. ಆಗ ರಾಮ್ ಇದನ್ನು ಸಿಹಿ ಕಾಣದೇ ಇದ್ದಿದ್ದನ್ನು ನೋಡಿ, ಸಿಹಿ ಪುಟ್ಟ ಅಂತ ಜೋರಾಗಿ ಕೂಗ್ತಾನೆ. ಆಗ ಸಿಹಿ ಮುಂದೆ ಬರ್ತಾಳೆ. ಸಿಹಿ ಬಾ ಇಲ್ಲಿ ಅಂತ ಹೇಳಿ ಕರಿತಾನೆ. ಆಗ ಸಿಹಿ ಓಡ್ ಬರ್ತಾಳೆ. ಆಗ ರಾಮ್ ಇದನ್ನು ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀನೇ ನನ್ನ ಮಗಳು, ನಾನೇ ನಿನ್ನ ಅಪ್ಪ ಅಂತ ಹೇಳಿ ರಾಮ್ ಸಿಹಿನ ಎತ್ಕೊಂಡು ಮುದ್ದಾಡ್ತಾನೆ. ಆಗ ಸಿಹಿ ಕೂಡ ರಾಮನ್ನ ಅಪ್ಪ ಅಂತ ಕರೀತಾಳೆ. ಇನ್ನು ರಾಮ್ 7ನೇ ಸುತ್ತು ಸಪ್ತಪದಿಯ ಹಾಕಿ 8ನೇ ಸುತ್ತಿನ ಸಪ್ತಪದಿಯ ಹೆಸರು ಸಿಹಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಇನ್ನು ಆ ಸಮಯದಲ್ಲಿ ಸಿಹಿಗೆ ಭಾರ್ಗವಿ, ಇನ್ನು ಮುಂದೆ ಸೀತಮ್ಮ ನಿನ್ನ ಜೊತೆ ಇರೋದಿಲ್ಲ, ರಾಮನ ಜೊತೆ ಮಾತ್ರ ಇರ್ತಾರೆ ಅಂತ ಹೇಳಿದ ಮಾತು ನೆನಪಾಗತ್ತೆ. ಇದು ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.